ನಮಸ್ತೆ ಎಲ್ರಿಗೂ. ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ಸು ಆ್ಯಂಡ್ ಓಝೋನ್ ಲೇಯರ್, ಪ್ರೊಟೆಕ್ಟಿವ್ ಲೇಯರ್, ಓಝೋನ್ ಲೇಯರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ, ನೆಕ್ಸ್ಟ್ 5.3 ನೋಡಿ, ರಸ್ಟಿಂಗ್ ಆಫ್ ಐರನ್. ವಾಟ್? ರಸ್ಟಿಂಗ್ ಆಫ್ ಐರನ್ ಅಂದರೆ ಕಬ್ಬಿಣದ ತುಕ್ಕು ಹಿಡಿಯುವಿಕೆ ಅಂತೇಳಿ ಕರೀತಾರೆ. ರಸ್ಟಿಂಗ್ ಅಂದ್ರೆ ಏನು? ತುಕ್ಕು ಅಂತೇಳಿ. ಕಬ್ಬಿಣಕ್ಕೆ ಯಾವ ರೀತಿ ತುಕ್ಕು ಹಿಡಿಯುತ್ತೆ ಅಂತ. ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಚೇಂಜ್. ಈ ಲೆಸನ್ ಫಸ್ಟಲ್ಲೇ ನಾವು ಅದ್ರ ಪಿಕ್ಚರ್ನ ಕೊಟ್ಟಿದ್ದೀವಿ, ಕಬ್ಬಿಣ ಹೇಗೆ ತುಕ್ಕು ಹಿಡಿಯುತ್ತೆ ಆ್ಯಂಡ್ ಕೆಮಿಕಲ್ ಚೇಂಜಸ್ಗೆ ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇಲ್ಲಿ ಕೆಮಿಕಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಗೆಟ್ ಬ್ಯಾಕ್ ಟು ರಸ್ಟಿಂಗ್. ತುಕ್ಕು ಹಿಡಿಯುವಿಕೆಯ ಬಗ್ಗೆ ನಾವು ಈಗ ಮತ್ತೆ ಚರ್ಚಿಸೋಣ, ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಗೆಟ್ ಬ್ಯಾಕ್. ದಿಸ್ ಈಸ್ ಒನ್ ಚೇಂಜ್ ದಟ್ ಅಫೆಕ್ಟ್ಸ್ ಐರನ್ ಆರ್ಟಿಕಲ್ಸ್ ಆ್ಯಂಡ್ ಸ್ಲೋಲಿ ಡಿಸ್ಟ್ರಾಯ್ಸ್ ದೆಮ್. ಇದು ಕಬ್ಬಿಣದ ವಸ್ತುಗಳಿಗೆ ಅಂದರೆ ದಿಸ್ ಈಸ್ ಒನ್ ಚೇಂಜ್ ದಟ್ ಅಫೆಕ್ಟ್ಸ್ ಐರನ್ ಆರ್ಟಿಕಲ್ಸ್. ಯಾವುದೆಲ್ಲ ಕಬ್ಬಿಣದ ವಸ್ತುಗಳಿದೆ, ಪರಿಕರಗಳಿದೆ, ಕಬ್ಬಿಣದಿಂದ ಮಾಡಲ್ಪಟ್ಟ ಯಾವುದೇ ವಸ್ತುಗಳಿದೆ, ಅದರ ಮೇಲೆ ಪ್ರಭಾವ ಬೀರುವಂತಹ ಎಫೆಕ್ಟ್ಸ್, ಅದರ ಮೇಲೆ ಪ್ರಭಾವ ಬೀರುವಂತಹ ಒಂದು ವಿಧಾನವೇ ತುಕ್ಕು. ಅದಲ್ಲದೆ ಏನು ಮಾಡುತ್ತಿದ್ದು, ಆ್ಯಂಡ್ ಸ್ಲೋಲಿ ಡಿಸ್ಟ್ರಾಯ್ ದೆಮ್. ಆ ಕಬ್ಬಿಣದ ವಸ್ತುಗಳು ಅವುಗಳನ್ನು ನಿಧಾನವಾಗಿ ಹಾಳು ಮಾಡುವಂತಹ, ಅಂದರೆ ತುಕ್ಕಿಡಿದು ಬಿಟ್ಟರೆ ಆ ಕಬ್ಬಿಣದ ವಸ್ತು ಮತ್ತೆ ನಮಗೆ ಸಿಗಲ್ಲ, ಅದೆಲ್ಲ ಪುಡಿ ಪುಡಿಯೇ ಆಗಿಬಿಡುತ್ತೆ ತುಕ್ಕಿಡ್ದಿರ್ತಕ್ಕಂತಹ ಆ ಕಬ್ಬಿಣದ ವಸ್ತು. ಈ ರೀತಿ ಆ ಕಬ್ಬಿಣದ ಪರಿಕರಗಳಿರುತ್ತಲ್ಲ, ಆ ಕಬ್ಬಿಣದ ವಸ್ತುಗಳು ಅವುಗಳನ್ನ ನಿಧಾನವಾಗಿ ಹಾಳು ಮಾಡುವಂತಹ ಒಂದು ಬದಲಾವಣೆಯೇ ರಸ್ಟಿಂಗ್. ದಿಸ್ ಈಸ್ ಒನ್ ಚೇಂಜ್ ದಟ್ ಅಫೆಕ್ಟ್ಸ್. ಈ ಒಂದು ಬದಲಾವಣೆ ಏನು ಮಾಡುತ್ತೆ? ಅಫೆಕ್ಟ್ಸ್ ಐರನ್ ಆರ್ಟಿಕಲ್ಸ್. ಕಬ್ಬಿಣದ ವಸ್ತುಗಳಿಗೆ ಏನು ಮಾಡುತ್ತೆ? ಅಫೆಕ್ಟ್, ತೊಂದರೆಯನ್ನು ಕೊಡುತ್ತೆ. ಆ್ಯಂಡ್ ಸ್ಲೋಲಿ ಡಿಸ್ಟ್ರಾಯ್ ದೆಮ್. ಅವುಗಳನ್ನು ನಿಧಾನವಾಗಿ ನಾಶ ಮಾಡುತ್ತೆ, ಹಾಳು ಮಾಡುತ್ತೆ. ಸಿನ್ಸ್ iron is used in making bridges, ships, cars, truck bodies and many other articles. ಈ ಕಬ್ಬಿಣವನ್ನು ಎಲ್ಲೆಲ್ಲಿ ಬಳಸ್ತಾರೆ? ಸೇತುವೆಗಳಲ್ಲಿ, ಬ್ರಿಡ್ಜಸ್ಗಳಲ್ಲಿ. ಸಿನ್ಸ್ ಐರನ್ ಈಸ್ ಯೂಸ್ಡ್ ಇನ್ ಮೇಕಿಂಗ್, ಕಬ್ಬಿಣವನ್ನು ಏನೇನನ್ನು ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ? ಮೇಕಿಂಗ್ ಬ್ರಿಡ್ಜಸ್, ಸೇತುವೆಗಳು, ಶಿಪ್ಸ್, ಹಡಗು, ಕಾರ್ ಕಬ್ಬಿಣದಿಂದನೇ ಮಾಡಲ್ಪಟ್ಟಿರೋದು ಅಲ್ಲ, ಟ್ರಕ್, ದೊಡ್ಡ ದೊಡ್ಡ ಟ್ರಕ್ಗಳು, ಟ್ರಕ್ನ ಬಾಡಿ ಅಂದರೆ ಅದರ ಪಾರ್ಟ್ಸ್, ಆ್ಯಂಡ್ ಮೆನಿ ಅದರ್ ಆರ್ಟಿಕಲ್ಸ್. ಇದಲ್ಲದೆ ಇನ್ನಿತರ ಕಬ್ಬಿಣದ ವಸ್ತುಗಳನ್ನು ತಯಾರು ಮಾಡೋದು ಕಬ್ಬಿಣದಿಂದಲೇ. ದ ಮಾನಿಟರಿ ಲಾಸ್ ಡ್ಯೂ ಟು ರಸ್ಟಿಂಗ್ ಈಸ್ ಯೂಜ್. ಈ ಕಬ್ಬಿಣವನ್ನು ಬಳಸೋದ್ರಿಂದ ಎಷ್ಟು ಉಪಯೋಗ ಇದೆಯೋ, ಎಲ್ಲೆಲ್ಲಿ ನಾವು ಬಳಸ್ತೀವಿ, ಅದ್ರ ಜೊತೆಗೇನು ಆ ಕಬ್ಬಿಣವನ್ನು ಬಳಸಿರ್ತವಲ್ಲ ಅದರ ತುಕ್ಕು ಹಿಡಿಯುವಿಕೆಯಿಂದ ಆಗುವಂತಹ ನಷ್ಟ, ಲಾಸ್ ಡ್ಯೂ ಟು ರಸ್ಟಿಂಗ್ ಈಸ್ ಹ್ಯೂಜ್, ತುಂಬ ಅಪಾರ, ತುಂಬ ಹೆಚ್ಚಿನ ಪ್ರಮಾಣದ ನಷ್ಟ ಉಂಟಾಗುತ್ತೆ ನಮಗೆ. ಕಬ್ಬಿಣದ ವಸ್ತುಗಳನ್ನು ಬಳಸೋದು ಎಷ್ಟು ಉಪಯೋಗ ಇದೆಯೋ ಅದರಿಂದ ಹೆಚ್ಚು ಹಾನಿ, ಅಪಾರ ನಷ್ಟವನ್ನು ಉಂಟು ಮಾಡುತ್ತೆ ಈ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವುದರಿಂದ. ತುಕ್ಕು ಹಿಡಿದು ಬಿಟ್ರೆ ನಾವು ನಮ್ಮ ಎಲ್ಲ ಕಬ್ಬಿಣದ ವಸ್ತುಗಳೇನು ತುಂಬ ಲಾಸ್ ಆಗಿಬಿಡುತ್ತೆ ನಮಗೆ, ಅದರಿಂದ ತುಂಬ ನಷ್ಟವನ್ನು ಅನುಭವಿಸ್ತೀವಿ. ದ ಪ್ರೋಸೆಸ್ ಆಫ್ ರಸ್ಟಿಂಗ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಫಾಲೋಯಿಂಗ್ ಈಕ್ವೇಶನ್. ಈ ಒಂದು ತುಕ್ಕು ಹಿಡಿಯುವ ಪ್ರಕ್ರಿಯೆಯನ್ನು ಈ ಒಂದು ಈಕ್ವೇಶನ್ ಮೂಲಕ, ಒಂದು ಸಮೀಕರಣದ ಮೂಲಕ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಅಂತ ಹೇಳಿ ನೋಡೋಣ. ಐರನ್ದು ಕೆಮಿಕಲ್ ಫಾರ್ಮುಲಾ Fe, ಫೆರಸ್ ಅಂತೇಳಿ ಕರೀತಾರೆ. ಆಕ್ಸಿಜನ್ O2 ಫ್ರಮ್ ದ ಏರ್. ಕಬ್ಬಿಣವು ಆಕ್ಸಿಜನ್ ಜೊತೆ ವರ್ತಿಸಿ, ವಾತಾವರಣದಲ್ಲಿರ್ತಕ್ಕಂತಹ ಆಕ್ಸಿಜನ್ ಜೊತೆ ವರ್ತಿಸಿ, ಪ್ಲಸ್ ವಾತಾವರಣದಲ್ಲಿರ್ತಕ್ಕಂಥ ವಾಟರ್ ವೇಪರ್, ನೀರಾವಿ ಅಥವಾ ನೀರು, ಸ್ವಲ್ಪ ಮಾರ್ನಿಂಗ್ ವಾಟರ್ ಅಥವಾ ಇಬ್ಬನಿ ಅಥವಾ ನೀರು ತೇವಾಂಶ ಇದ್ದರೆ ವಾಟರ್ H2O, ಇದಿಷ್ಟು ಸೇರಿ ಕಬ್ಬಿಣಕ್ಕೆ ಆಮ್ಲಜನಕ ಮತ್ತು ನೀರು ಇವೆರಡೂ ಸೇರಿ ಏನು ಉಂಟಾಗುತ್ತೆ? ರಸ್ಟ್, ಐರನ್ ಆಕ್ಸೈಡ್ Fe2O3. ತುಕ್ಕು ಹಿಡಿದ ಮೇಲೆ ಅದನ್ನು ರಸ್ಟ್ನ ಕೆಮಿಕಲಿ ವಾಟ್ ವಿ ಕಾಲ್ಡ್ ಆಸ್ ಐರನ್ ಆಕ್ಸೈಡ್. ತುಕ್ಕನ್ನು ನಮ್ಮ ವಿಜ್ಞಾನದಲ್ಲಿ
ಕಬ್ಬಿಣದ ಆಕ್ಸೈಡ್ ಅಂತೇಳಿ ಕರೀತಾರೆ. ಅದರ ರಾಸಾಯನಿಕ ಸೂತ್ರ ಏನು? Fe2O3, ಐರನ್ ಆಕ್ಸೈಡ್, ತುಕ್ಕು. ರೈಟ್ ದ ಕೆಮಿಕಲ್ ನೇಮ್ ಆಫ್ ರಸ್ಟ್ ಅಂತ ಕೇಳಿದ್ರೆ ಐರನ್ ಆಕ್ಸೈಡ್ ಅಂತ ಬರಿಬೇಕು. ರೈಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ ರಸ್ಟ್ ಅಂತ ಕೇಳಿದ್ರೆ Fe2O3, ಫೆರಸ್ ಆಕ್ಸೈಡ್ ಆರ್ ಐರನ್ ಆಕ್ಸೈಡ್ ಅಂತೇಳಿ ಕರಿಬೇಕು. ಓಕೆನಾ? ಬರಿಬೇಕಾಗುತ್ತೆ. ಫಾರ್ ರಸ್ಟಿಂಗ್ ದ ಪ್ರೆಸೆನ್ಸ್ ಆಫ್ ಬೋತ್ ಆಕ್ಸಿಜನ್ ಆ್ಯಂಡ್ ವಾಟರ್ ಆರ್ ವಾಟರ್ ವೇಪರ್ ಈಸ್ ಎಸೆನ್ಷಿಯಲ್. ಮುಖ್ಯವಾಗಿ ತುಕ್ಕು ಹಿಡಿಬೇಕು ಅಂದರೆ ದ ಪ್ರೆಸೆನ್ಸ್ ಆಫ್ ಬೋತ್ ಏನಿರಬೇಕು? ಆಮ್ಲಜನಕ ಇರಬೇಕು ಅಥವಾ ಮತ್ತು ನೀರು ಅಥವಾ ನೀರಾವಿ ಇವುಗಳಿದ್ದರೆ ಕಬ್ಬಿಣ ಏನಾಗುತ್ತೆ? ತುಕ್ಕು ಹಿಡಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ತುಕ್ಕು ಹಿಡಿಯೋದಕ್ಕೆ ಮುಖ್ಯವಾಗಿ ಆಮ್ಲಜನಕ ಮತ್ತು ನೀರು ಅಥವಾ ನೀರಾವಿ ಇವೆರಡರ ಇರುವಿಕೆ ಪ್ರೆಸೆನ್ಸು ತುಂಬ ಅವಶ್ಯಕ. ಇನ್ಫ್ಯಾಕ್ಟ್ ಇಫ್ ದ ಕಂಟೆಂಟ್ ಆಫ್ ಮಾಯಿಶ್ಚರ್ ಇನ್ ಏರ್ ಈಸ್ ಹೈ, ಒಂದು ವೇಳೆ ಗಾಳಿಯಲ್ಲಿ ತೇವಾಂಶ ಹೆಚ್ಚಾಗಿದ್ದರೆ, ಬೀಸ್ತಕ್ಕಂಥ ಗಾಳಿಯಲ್ಲಿ ನೀರಾವಿ ಅಂದರೆ ತಣ್ಣಗೆ ಗಾಳಿ ಬೀಸ್ತಿದೆ ಅಂದರೆ ಅದ್ರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ ಅಂತ. ಈ ಇಬ್ಬನಿ ಬೀಳ್ತಕ್ಕಂಥ ಚಳಿಗಾಲದಲ್ಲಿ ಮಾರ್ನಿಂಗ್ ನೋಡಿ ಇಬ್ಬನಿ, ಗಾಳಿ ಜೊತೆ ಇಬ್ಬನಿನೂ ಬರ್ತಾ ಇರುತ್ತೆ ಅಲ್ವಾ? ಈ ಗಾಳಿಯಲ್ಲಿ ತೇವಾಂಶ ಹೆಚ್ಚಾಗಿದ್ದರೆ ವಿಚ್ ಮೀನ್ಸ್ ಇಫ್ ಇಟ್ ಈಸ್ ಮೋರ್ ಹ್ಯೂಮಿಡ್, ಇದರ ಅರ್ಥ ಏನು? ಅದು ತುಂಬ ಆರ್ದ್ರತೆ ಉಳ್ಳದ್ದಾಗಿದೆ ಅಂದರೆ ಅರ್ಥ. ವಾತಾವರಣ ತುಂಬ ಆರ್ದ್ರತೆ ಇದೆ. ರಸ್ಟಿಂಗ್ ಬಿಕಮ್ಸ್ ಫಾಸ್ಟರ್. ಈ ರೀತಿ ಗಾಳಿಯಲ್ಲಿ ತೇವಾಂಶ ಹೆಚ್ಚಾಗಿದ್ದು ಆರ್ದ್ರತೆ ಇದ್ದರೆ ತುಕ್ಕು ಹಿಡಿಯೋದೇನಾಗುತ್ತೆ? ವೇಗವಾಗಿ ನಡೆಯುತ್ತಂತೆ. ರಸ್ಟಿಂಗ್ ಬಿಕಮ್ ಫಾಸ್ಟರ್, ತುಕ್ಕು ಹಿಡಿಯೋದು ಬೇಗ ಆಗಿಬಿಡುತ್ತೆ ಕಬ್ಬಿಣಕ್ಕೆ. ಸೊ ಹೌ ಡು ವಿ ಪ್ರಿವೆಂಟ್ ರಸ್ಟಿಂಗ್? ಹಾಗಾದರೆ ನಾವು ತುಕ್ಕು ಹಿಡಿಯೋದನ್ನು ಹೇಗೆ ತಡೆಗಟ್ಟೋದು, ಹೇಗೆ ಪ್ರಿವೆಂಟ್ ಮಾಡೋದು ಅಂತ ಕೇಳ್ತಿದ್ದಾರೆ. ಸಿ, prevent iron particles from coming in contact with oxygen or water or both. First of all, ತುಕ್ಕು ಹಿಡಿಯೋದಕ್ಕೆ ಕಾರಣ ಏನು? ನೀರು ಮತ್ತು ನೀರಾವಿ ಅಥವಾ ನೀರಾವಿ ಮತ್ತು ಆಕ್ಸಿಜನ್ ಇವು ಮೂರಿದ್ರೆ ಬೇಗ ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಹಾಗಾದರೆ ಅವುಗಳ ಸಂಪರ್ಕಕ್ಕೆ ಬರದಂತೆ, ಅವುಗಳ ಕಾಂಟ್ಯಾಕ್ಟ್ಗೆ ಬರದಂತೆ ಕಬ್ಬಿಣದ ವಸ್ತುಗಳನ್ನು ಏನು ಮಾಡಬೇಕು? ಆದಷ್ಟು ದೂರ ಇಡಬೇಕು. ಕಬ್ಬಿಣದ ವಸ್ತುಗಳಿಗೆ ನೀರು ಮತ್ತು ತೇವಾಂಶಯುಕ್ತ ನೀರಾವಿ ಅಥವಾ ಗಾಳಿ, ಆಮ್ಲಜನಕದಲ್ಲಿ ನೀರಿನ ಅಂಶ ಇರ್ತಕ್ಕಂಥದ್ದು, ಇದರಿಂದ ಅವುಗಳನ್ನ ದೂರ ಇಟ್ಟರೆ ಏನು? ಸಿಂಪಲ್ ಮೆಥಡ್. ಒನ್ ಸಿಂಪಲ್ ವೇ ಈಸ್ ಟು ಅಪ್ಲೈ ಎ ಕೋಟ್ ಆಫ್ ಪೇಂಟ್ ಆರ್ ಗ್ರೀಸ್. ಫಸ್ಟು ರಸ್ಟಿಂಗ್ನ ತಡೆಯಬೇಕು ಅಂದರೆ ಆದಷ್ಟು ಕಬ್ಬಿಣದ ವಸ್ತುಗಳನ್ನು ನೀರು ಅಲ್ವಾ, ನೀರು ಮತ್ತು ನೀರಾವಿ ಮತ್ತು ಆಕ್ಸಿಜನ್ ಇವುಗಳ ಸಂಪರ್ಕದಿಂದ ದೂರ ಇಡಬೇಕು, ಫಸ್ಟ್ ವಿಧಾನ. ಇನ್ನೊಂದು ವಿಧಾನ ಅಂದರೆ ಸಿಂಪಲ್, ಸರಳ ವಿಧಾನ ಅಂದರೆ ಕಬ್ಬಿಣದ ವಸ್ತುಗಳಿಗೆ ಏನು ಮಾಡಬೇಕು? ಅಪ್ಲೈ ಕೋಟ್ ಆಫ್ ಪೇಂಟ್ ಆರ್ ಗ್ರೀಸಸ್. ಪೇಂಟ್ ಬಣ್ಣವನ್ನು ಹಚ್ಚೋದು ಅಥವಾ ಗ್ರೀಸ್ನ ಪದರವನ್ನು ಲೇಪಿಸೋದು ಮತ್ತೊಂದು ಸುಲಭ ವಿಧಾನ. ಇನ್ಫ್ಯಾಕ್ಟ್ ದೀಸ್ ಕೋಟ್ಸ್ ಶುಡ್ ಬಿ ಅಪ್ಲೈಡ್ ರೆಗ್ಯುಲರ್ಲಿ ಟು ಪ್ರಿವೆಂಟ್ ರಸ್ಟಿಂಗ್. ಏನು ಮಾಡಬೇಕು? ತುಕ್ಕು ಹಿಡಿಯುವುದನ್ನು ತಪ್ಪಿಸ್ಬೇಕು ಅಂದರೆ ಈ ರೀತಿ ಬಣ್ಣವನ್ನು, ಪೇಂಟನ್ನು ಮಾಡೋದನ್ನು ನಿಯಮಿತವಾಗಿ ಅವಾಗವಾಗ ಕಬ್ಬಿಣದ ವಸ್ತುಗಳಿಗೆ ಪೇಂಟ್ ಮಾಡ್ತಾ ಇರಬೇಕು. ಅಂದರೆ ಬಣ್ಣದ ಪದರವನ್ನು ನಿಯಮಿತವಾಗಿ ಲೇಪಿಸಬೇಕು, ಗ್ರೀಸ್ಗಳನ್ನ ಹಚ್ಚಬೇಕು. ಅನದರ್ ವೇ ಇಸ್ ಟು ಡಿಪಾಸಿಟ್ ಎ ಲೇಯರ್ ಆಫ್ ಎ ಮೆಟಲ್ ಲೈಕ್ ಕ್ರೋಮಿಯಂ ಆರ್ ಜಿಂಕ್ ಆನ್ ಐರನ್. ಮತ್ತೆ ಇನ್ನೊಂದು ವಿಧಾನ ಅಂದರೆ ಸುತ್ತು ಜಿಂಕ್ ಬರುತ್ತೆ, ಅಂದರೆ ಜಿಂಕ್ ZN ಅಂತೇಳಿ ಕರೀತಾರೆ. ಜಿಂಕ್ ಆರ್ ಕ್ರೋಮಿಯಂ ಪದರದ, ಈ ಲೋಹದ ಪದರವನ್ನ ಕಬ್ಬಿಣದ ಮೇಲೆ ಕೋಟೆಡ್ ಮಾಡಬೇಕು, ಡೆಪಾಸಿಟ್ ಲೇಪಿಸ್ಬೇಕು. ಇನ್ನೊಂದು ವಿಧಾನ ಅಂದರೆ ಕ್ರೋಮಿಯಂ ಅಥವಾ ಜಿಂಕ್ ಸತುವಿನ ಲೇಪನವನ್ನ ಕಬ್ಬಿಣದ ವಸ್ತುಗಳಿಗೆ ಮಾಡೋದ್ರಿಂದ ಏನು ಮಾಡ್ಬೋದು? ವಿ ಪ್ರಿವೆಂಟ್ ರಸ್ಟಿಂಗ್ ಆಫ್ ಐರನ್. ಅರ್ಥ ಆಯ್ತಾ? See, oh, that's why my friend Rita is always complaining about iron articles rusting so fast. She lives near the coast. ನೀನು ಪಹಲಿ ಅವಳು ಹೇಳ್ತಿದ್ದಾಳೆ, ಓಹೋ ಇದೇ ಕಾರಣಕ್ಕೆ ಅನ್ಸುತ್ತೆ ಕಬ್ಬಿಣದ ವಸ್ತುಗಳು ಬೇಗ ತುಕ್ಕು ಹಿಡಿಯೋದ್ರ ಬಗ್ಗೆ ನನ್ನ ಫ್ರೆಂಡ್ ರೀಟಾ ಯಾವಾಗಲೂ ದೂರ್ತಿರ್ತಾಳೆ. ಬಿಕಾಸ್ ಅವಳು ಎಲ್ಲಿ ವಾಸ ಮಾಡ್ತಿರೋದು? ಕರಾವಳಿ ಹತ್ರ. ಕರಾವಳಿ ಅಂದರೆ
ಬೀಚು ಅದ್ರಿರುತ್ತೆ. ಅದು ಯಾವಾಗಲೂ ಏನು ಬರ್ತಕ್ಕಂಥ ಕರಾವಳಿಯಿಂದ ಬರ್ತಕ್ಕಂಥ ಬೀಚು, ಸಾಗರ ಇವುಗಳಿಂದ ಬರ್ತಕ್ಕಂತಹ ಗಾಳಿ ಎಲ್ಲವೂ ನೀರಾವಿಯನ್ನೇ ಹೊಂದಿರುತ್ತೆ. ಅಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂತಹ ಜನರ ಮನೆಗಳಲ್ಲಿ ಕಬ್ಬಿಣದ ಕಿಟಕಿಗಳು ಬಾಗಿಲುಗಳು ಇದ್ದರೆ ಅವು ಬೇಗ ರಸ್ಟ್ ಹಿಡಿಯುತ್ತೆ, ತುಕ್ಕು ಹಿಡಿಯುತ್ತೆ. ಅಂದರೆ ಇವಳು ಫ್ರೆಂಡ್ ಯಾವಾಗಲೂ ಹೇಳ್ತಿರ್ತಾಳಂತೆ, ರೀಟಾ ಎನ್ನೋಳು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿರ್ತಾಳಂತೆ, ಅವ್ರ ಮನೇಲಿ ಇರ್ತಕ್ಕಂತಹ ವಸ್ತುಗಳು ಅಂದರೆ ಕಬ್ಬಿಣದ ವಸ್ತುಗಳು ಬೇಗ ರಸ್ಟ್ ಹಿಡಿಯುತ್ತಿರುತ್ತೆ. ಯಾಕಂದರೆ ಅವಳು ಎಲ್ಲಿ ವಾಸಿಸ್ತಿರೋದು, ಶಿ ಲೀವ್ಸ್ ನಿಯರ್ ದ ಕೋಸ್ಟ್, ಕರಾವಳಿ ಸಮೀಪ ವಾಸಿಸುತ್ತಿದ್ದಾಳೆ. ಈಗ ಇವಳಿಗೆ ಆಯಿತು. ಹಾಗೆ the process of depositing a layer of zinc on iron is called galvanization. ಸತುವಿನ ಪದರವನ್ನು ಅಂದರೆ ದ ಪ್ರೋಸೆಸ್ ಆಫ್ ಡಿಪಾಸಿಟಿಂಗ್ ಆಫ್ ಲೇಯರ್, ಇಲ್ಲಿ ಹೇಳಿದ್ವಿ ಅಲ್ವಾ, ಡಿಪಾಸಿಷನ್ ಆಫ್ ಕ್ರೋಮಿಯಂ ಆರ್ ಜಿಂಕ್ ಅಂತೇಳಿ ಮೆಟಲ್. ಈ ರೀತಿ ಲೇಪನವನ್ನು ಮಾಡ್ತಾರಲ್ಲ, ಜಿಂಕ್ ಲೇಪನವನ್ನು ಯಾವುದ್ರ ಮೇಲೆ, ಆನ್ ಐರನ್, ಕಬ್ಬಿಣದ ಮೇಲೆ ಸತುವಿನ ಲೇಪನವನ್ನು ಮಾಡುವಂತಹ ಈ ಒಂದು ಪ್ರೋಸೆಸ್ಗೆ ಏನಂತ ಕರೀತಾರೆ, ಗ್ಯಾಲ್ವನೀಕರಣ, ಗ್ಯಾಲ್ವನೈಸೇಷನ್. ವಾಟ್ ವಿ ಕಾಲ್ಡ್ ಆಸ್ ಗ್ಯಾಲ್ವನೈಸೇಷನ್. ಕಲಾಯಿ ಮಾಡುವುದು ಅಂತ ಹಿಂದಿನವರು ಬಳಸ್ತಾ ಇದ್ರು, ಕಲಾಯಿ ಮಾಡಿಸ್ತಾ ಇದ್ರು. ಅವಾಗೆಲ್ಲ ಕಾಪರ್, ಬ್ರಾನ್ಸ್ ಈ ಥರ ಲೋಹಗಳನ್ನ ಅಡಿಗೆಗೆ ಬಳಸ್ತಾ ಇದ್ರು. ತಾಮ್ರ, ಹಿತ್ತಾಳೆ ಪಾತ್ರೆಗಳನ್ನೇ ಕಲಾಯಿಗಳನ್ನ ಬಳಸಿ ಅಡಿಗೆಗಳನ್ನ ಮಾಡ್ತಾ ಇದ್ರು. ನಿಮ್ಮ ಹಿಂದಿನ ಅಜ್ಜಿ ತಾತ ಅವರುಗಳನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಲಾಯಿ ಮಾಡಿಸಿದ ಪಾತ್ರೆಗಳಲ್ಲಿ ಅಡಿಗೆಗಳನ್ನ ಮಾಡ್ತಾರೆ. ಈ ಕಲಾಯಿ ಅನ್ನೋದೇ ಈ ನಮ್ಮ ವಿಜ್ಞಾನದ ಗ್ಯಾಲ್ವನೈಸೇಷನ್, ಗ್ಯಾಲ್ವನೀಕರಣ. ಅಂದರೆ ಕಬ್ಬಿಣದ ಮೇಲೆ ಸತುವಿನ ಲೇಪನವನ್ನು ಮಾಡುವಂತಹ ವಿಧಾನಕ್ಕೆ ದ ಪ್ರೋಸೆಸ್ ಆಫ್ ಡಿಪಾಸಿಟಿಂಗ್ ಎ ಲೇಯರ್ ಆಫ್ ಜಿಂಕ್ ಆನ್ ಐರನ್ ಇಸ್ ಕಾಲ್ಡ್ ಗ್ಯಾಲ್ವನೈಸೇಷನ್. Got it? The iron pipes we use in our homes to carry water or galvanized to prevent rusting. ಅದೇ ರೀತಿ ಏನು ನೋಡಿ, ನಮ್ಮ ಮನೆಗಳಲ್ಲಿ ನೀರನ್ನು ಸಾಗಿಸೋದಕ್ಕೆ, ನೀರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಮಾಡೋದಕ್ಕೆ ನಾವೇನಾದರೂ ಕಬ್ಬಿಣದ ಕೊಳವೆಗಳು, ಕಬ್ಬಿಣದ ಪೈಪ್ಸ್ನ ಯೂಸ್ ಮಾಡ್ತಿದ್ವಿ ಅಂದರೆ ಏನು ಮಾಡಬೇಕು, ತುಕ್ಕು ಹಿಡಿಯುವುದನ್ನು ತಡೆಯೋದಕ್ಕೆ, ಅದು ರಸ್ಟ್ ಆಗೋದನ್ನು ತಡೆಯೋದಕ್ಕೆ ಏನು ಮಾಡಬೇಕು, ಕಲಾಯಿಗಳನ್ನು ಮಾಡಿರ್ತಾರೆ, ಕಲಾಯಿ ಮಾಡಿರಲಾಗುತ್ತದೆ. galvanized to prevent rusting. You know that ships are made of iron and a part of them remains under water. ಅದೇ ರೀತಿ ನೀವು ಶಿಪ್, ಬೋಟ್ಗಳು, ಹಡಗುಗಳನ್ನ ನೋಡಿರ್ತಾರೆ, ಕಬ್ಬಿಣದ ಹಡಗುಗಳು. ಎಲ್ಲಾದ್ರೂ ಬೀಚು ಅಥವಾ ಎಲ್ಲಾದ್ರೂ ಲೇಕ್, ಕೆರೆಗಳು, ಅಲ್ಲೆಲ್ಲ ಬೋಟಲ್ಲಿ ನೀವು ಪ್ರಯಾಣ ಮಾಡಿದರೆ ನೋಡಿರ್ತೀರ ಕಬ್ಬಿಣದ ಬೋಟ್ಗಳು. ಈ ಹಡಗುಗಳನ್ನ ಕಬ್ಬಿಣದಿಂದ ಮಾಡಿರ್ತಾರೆ. ಅದರ ಇನ್ನೊಂದು ಭಾಗ, ಮೇಲ್ಭಾಗ ಕಬ್ಬಿಣದಿಂದ ಇರುತ್ತೆ, ಕೆಳಭಾಗನೂ ಕಬ್ಬಿಣದಿಂದನೇ, ಫುಲ್ ಹಡಗಿನೇ ಕಬ್ಬಿಣದಿಂದ ಮಾಡಿರ್ತಾರೆ. ಆದರೆ ಅದರ ಮತ್ತೊಂದು ಭಾಗ ನೀರಿನೊಳಗೆ ಮುಳುಗಿರುತ್ತೆ ಅಲ್ವಾ. ಅ ಪಾರ್ಟ್ ಆಫ್ ದ ರಿಮೈನ್ಸ್ ಅಂಡರ್ ವಾಟರ್, ಒನ್ ದ ಪಾರ್ಟ್ ಅಬೋವ್ ವಾಟರ್ ಆಲ್ಸೋ. ವಾಟರ್ ಡ್ರಾಪ್ಸ್ ಕೀಪ್ ಕ್ಲಿಂಗಿಂಗ್ ಟು ದ ಶಿಪ್ಸ್ ಔಟರ್ ಸರ್ಫೇಸ್. ಏನಾಗುತ್ತೆ, ನೀರಿನ ಮೇಲಿರ್ತಕ್ಕಂಥ ಭಾಗದಲ್ಲಿ ದ ಪಾರ್ಟ್ ಅಬೋವ್ ವಾಟರ್ ಡ್ರಾಪ್ಸ್, ಹಡಗಿನ ಹೊರಮೈ ಮೇಲೆ ನೀರು ಅಂಟ್ಕೊಂಡಿರುತ್ತೆ ಅಲ್ವಾ. ಮೇಲ್ಭಾಗಕ್ಕೂ ಏನಾಗುತ್ತೆ, ವಾಟರ್ ಸ್ಪ್ಲಿಟಿಂಗ್ ದ ಶಿಪ್ಸ್ ಔಟರ್ ಸರ್ಫೇಸ್, ಹಡಗಿನ ಹೊರಮೇಲ್ಮೈ ಭಾಗಕ್ಕೂ ಏನು ನೀರು ಅಂಟ್ಕೊಂಡಿರುತ್ತೆ. ಮೋರೆವರ್ ದ ವಾಟರ್ ಆಫ್ ದ ಸೀ ಕಂಟೈನ್ಸ್ ಮೆನಿ ಸಾಲ್ಟ್ಸ್. ಆದರೆ ಸಮುದ್ರದ ನೀರು ಅನೇಕ ಲವಣಗಳನ್ನು ಒಳಗೊಂಡಿರುತ್ತೆ. ಸಮುದ್ರದ ನೀರು ಯಾವಾಗಲೂ ಉಪ್ಪಾಗಿರುತ್ತೆ ಅಲ್ವಾ. ಅಂದರೆ ಸಮುದ್ರದ ನೀರಿನಲ್ಲಿ ಲವಣಗಳನ್ನು ಹೊಂದಿರುತ್ತೆ. ದ ಸಾಲ್ಟ್ ವಾಟರ್ ಮೇಕ್ಸ್ ದ ಪ್ರೋಸೆಸ್ ಆಫ್ ರಸ್ಟ್ ಫಾರ್ಮೇಷನ್ ಫಾಸ್ಟರ್. ಆದರೆ ತುಕ್ಕು ಈ ಉಪ್ಪು ನೀರು ಏನು ಮಾಡುತ್ತೆ, ಇನ್ನೂ ವೇಗವಾಗಿ ಆ ಕಬ್ಬಿಣ ತುಕ್ಕು ಹಿಡಿಯೋದಕ್ಕೆ ಏನು ಮಾಡುತ್ತೆ, ಉತ್ತೇಜನವನ್ನು ಕೊಡುತ್ತೆ ಉಪ್ಪು ನೀರು. ಈ ಸ್ವೀಟ್ ವಾಟರ್ ಆದರೆ ಬೇಗ ತುಕ್ಕು ಹಿಡಿಯೋದು ಅಷ್ಟು ಆಗಲ್ಲ, ಅಲ್ಲೂ ತುಕ್ಕು ಹಿಡಿಯುತ್ತೆ. ಆದರೆ ಉಪ್ಪು ನೀರಿನಲ್ಲಿ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವಿಕೆಯ ವೇಗವನ್ನು ಹೆಚ್ಚಿಸುತ್ತೆ. ಗೊತ್ತಾಯ್ತಾ. ದ ಸಾಲ್ಟ್ ವಾಟರ್ ಮೇಕ್ಸ್ ದ ಪ್ರೋಸೆಸ್ ಆಫ್ ರಸ್ಟ್ ಫಾರ್ಮೇಷನ್ ಫಾಸ್ಟರ್. Therefore, ships suffer a lot of damage from rusting in spite of being painted. ಹಾಗಾಗಿ ಸಾಮಾನ್ಯವಾಗಿ ಪೇಂಟೆಡ್ ಅಂದರೆ ಈ
ಸಾಮಾನ್ಯವಾಗಿ ಹಡಗುಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತಲ್ವಾ, ಆ ಹಡಗುಗಳೆಲ್ಲವೂ ದೊಡ್ಡ ದೊಡ್ಡ ಸಾಗರಗಳಲ್ಲಿ ಇರೋದ್ರಿಂದ ಸಾಗರದ ನೀರು ಉಪ್ಪಾಗಿರುತ್ತೆ. ಹಾಗಾಗಿ ಆ ಉಪ್ಪು ನೀರು ಬೇಗ ತುಕ್ಕು ಹಿಡಿಯುವಂತೆ ಮಾಡೋದ್ರಿಂದ ಸಾಮಾನ್ಯವಾಗಿ ಶಿಪ್ ಸಫರ್ ಎ ಲಾಟ್ ಆಫ್ ಡ್ಯಾಮೇಜ್. ಆ ಹಡಗುಗಳು ಬೇಗ ತುಕ್ಕನ್ನು ಹಿಡಿದು ಹಾನಿಗೊಳಗಾಗುತ್ತೆ. ಹಾಗಾಗಿ ಅವುಗಳಿಗೆ ಬಣ್ಣ ಲೇಪಿಸಿದ್ದರೂ ಕೂಡ ತುಕ್ಕು ಹಿಡಿಯುವಿಕೆ ವೇಗವಾಗಿ ಆಗುತ್ತೆ. ಅವುಗಳಿಗೆ ಬಣ್ಣವನ್ನು ಹಚ್ಚಿರ್ತಾರೆ. ಈಗ ನೀವು ಬೋಟಿಂಗ್ ಎಲ್ಲ ಹೋಗ್ತೀರ ನೋಡಿ, ಕಬ್ಬಿಣದ ಬೋಟ್ಗಳವೆಲ್ಲ ಹಡಗುಗಳೇ, ಕಾರಂಜಿ ಲೇಕು ಅಲ್ಲೆಲ್ಲ ಹೋದಾಗ ಕಬ್ಬಿಣದ ಬೋಟ್ಗಳೇ ಪೇಂಟ್ ಮಾಡಿರ್ತಾರೆ, ಕಲರ್ ಪೇಂಟ್ಸ್. ಆದರೂ ಅದು ಬೇಗ ಲೇಕ್ಗಳಲ್ಲಾದರೆ ಏನಾಗಲ್ಲ. ಅದೇ ದೊಡ್ಡ ದೊಡ್ಡ ಬೀಚ್ಗಳಲ್ಲಿ ನೀವು ಬೋಟಿಂಗ್ನ ಹಡಗುಗಳನ್ನ ನೀವು ಅಲ್ಲಿ ಹೋದಾಗ ಬರೀ ನೀರಿನಲ್ಲಿ ಆಟ ಆಡೋದಲ್ಲ, ಯಾವ ರೀತಿ ಹಡಗುಗಳು ಬೇಗ ತುಕ್ಕು ಹಿಡ್ದಿರುತ್ತೆ, ರಸ್ಟ್ ಹಿಡ್ದಿರುತ್ತೆ, ಯಾವುದೆಲ್ಲ ಬೇಗ ಡ್ಯಾಮೇಜ್ ಆಗಿರುತ್ತೆ ಅದನ್ನು ಗಮನಿಸ್ಬೇಕು ನೀವು ಹೋದಾಗ. ಆಗ ಗೊತ್ತಾಗುತ್ತೆ ನಿಮಗೆ. ಆ ಹಡಗುಗಳು ಬಣ್ಣವನ್ನು ಲೇಪಿಸಿದ್ದರೂ ಸಹ, ಪೇಂಟೆಡ್ ಮಾಡಿದರೂ ಸಹ ಏನಾಗುತ್ತೆ, ಹಡಗುಗಳು ಬೇಗ ತುಕ್ಕು ಹಿಡಿಯುತ್ತವೆ. ಆಯ್ತಾ? so much so that a fraction of ships iron has to be replaced every year. ಹಾಗಾಗಿ ಹಡಗಿನ ಸ್ವಲ್ಪ ಭಾಗದ ಕಬ್ಬಿಣವನ್ನು ಪ್ರತಿ ವರ್ಷ ಬದಲಾಯಿಸ್ತಾರೆ. ಎವ್ರಿ ಇಯರ್ ರೀಪ್ಲೇಸ್ ಮಾಡ್ತಿರ್ತಾರೆ. ಆ ಹಡಗಿನ ಒಂದು ಭಾಗವನ್ನು ಪ್ರತಿ ವರ್ಷ ಬದಲಾವಣೆ ಮಾಡ್ತಾರೆ, ಅಂದರೆ ತೆಗೆದು ಬೇರೆದಾಗ್ತಾರೆ. ಕ್ಯಾನ್ ಯು ಇಮ್ಯಾಜಿನ್ ದ ಮಾನಿಟರಿ ಲಾಸ್ ಟು ದ ವರ್ಲ್ಡ್? ಅಂದರೆ ನಮ್ಮ ಜಗತ್ತಿಗೆ ಉಂಟಾಗ್ತಕ್ಕಂಥ ಈ ಸಂಪತ್ತಿನ ನಷ್ಟವನ್ನು ಕಲ್ಪಿಸ್ಕೊಳ್ಬಹುದಾ? ಈ ತುಕ್ಕಿನಿಂದ ಪ್ರತಿ ವರ್ಷ ಆ ರೀತಿ ಹಡಗಿನ ಭಾಗವನ್ನು ನಾವು ರೀಪ್ಲೇಸ್ ಮಾಡಬೇಕು ಅಂದರೆ ಒಂದು ವರ್ಷಕ್ಕೆ ಎಷ್ಟು ಹಡಗುಗಳ ಭಾಗವನ್ನು ನಾವು ಪ್ರತಿ ವರ್ಷ ತೆಗೆದಿರ್ತೀವಿ ಅಂದರೆ ನಮ್ಮ ದೇಶಕ್ಕೆ, ನಮ್ಮ ಜಗತ್ತಿಗೆ ಕಬ್ಬಿಣದ ತುಕ್ಕಿನಿಂದ ಉಂಟಾಗ್ತಕ್ಕಂಥ ನಷ್ಟ ಎಂಬುದನ್ನು ನೀವು ಎಷ್ಟಾಗ್ಬೋದು, ನಮಗೆ ಅದರ ಲಾಸ್ ಅನ್ನೋದನ್ನು ನಾವು ಊಹಿಸ್ಬೋದಾ ಅಂತೇಳಿ ಕೇಳ್ತಿದ್ದಾರೆ. ತುಂಬಾ ಲಾಸ್ ಆಗುತ್ತೆ ಅಲ್ವಾ ಈ ರೀತಿ ಆಗೋದ್ರಿಂದ. ಬಾಕ್ಸಲ್ಲಿ ಇರೋದು ನೋಡಿ. ಸ್ಟೈನ್ಲೆಸ್ ಸ್ಟೀಲ್ ಈಸ್ ಮೇಡ್ ಬೈ ಮಿಕ್ಸಿಂಗ್ ಐರನ್ ವಿತ್ ಕಾರ್ಬನ್ ಆ್ಯಂಡ್ ಮೆಟಲ್ಸ್ ಲೈಕ್ ಕ್ರೋಮಿಯಂ, ನಿಕ್ಕಲ್ ಆ್ಯಂಡ್ ಮೆಗ್ನೀಷಿಯಾ. ಇಟ್ ಡಸ್ ನಾಟ್ ರಸ್ಟ್. ಅಂದರೆ ಕಬ್ಬಿಣದೊಂದಿಗೆ ಐರನ್ ಜೊತೆ ಕಾರ್ಬನ್ ಮತ್ತು ಇತರ ಲೋಹಗಳಾದ ಕ್ರೋಮಿಯಂ, ನಿಕ್ಕಲ್, ಮ್ಯಾಂಗನೀಸ್ಗಳನ್ನು ಬೆರೆಸಿ ಕಲೆರಹಿತ ಉಕ್ಕನ್ನು ತಯಾರು ಮಾಡಲಾಗುತ್ತೆ. ಇದು ತುಕ್ಕು ಹಿಡಿಯುವುದಿಲ್ಲ. ಆಯ್ತಾ? ಸ್ಟೈನ್ಲೆಸ್ ಸ್ಟೀಲ್ ಕಬ್ಬಿಣ ಜೊತೆ ಏನೇನು ಮಾಡ್ತಾರೆ? ಮೇಡ್ ಬೈ ಮಿಕ್ಸಿಂಗ್ ಐರನ್ ವಿತ್ ಕಾರ್ಬನ್ ಆ್ಯಂಡ್ ಮೆಟಲ್ ಲೈಕ್ ಕ್ರೋಮಿಯಂ, ನಿಕ್ಕಲ್, ಮೆಗ್ನೀಷಿಯಾ. ಇಟ್ ಡಸ್ ನಾಟ್ ರಸ್ಟ್. ಈ ಕಬ್ಬಿಣದೊಂದಿಗೆ ಏನು ಮಾಡ್ತಾರೆ? ಕಾರ್ಬನ್ನು ಮತ್ತು ಇತರ ಲೋಹಗಳಾದ ಕ್ರೋಮಿಯಂ, ನಿಕ್ಕಲ್, ಮೆಗ್ನೀಷಿಯಂನ ಬೆರೆಸಿ ಕಲೆರಹಿತ ಉಕ್ಕನ್ನು ತಯಾರು ಮಾಡೋದ್ರಿಂದ ಆ ಒಂದು ಮೆಟಲ್ ಲೋಹ ಬೇಗ ತುಕ್ಕು ಹಿಡಿಯೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 5.4 ಕ್ರಿಸ್ಟಲೈಸೇಷನ್ನ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ಆಡಿಯೋನ ಕೇಳಿಸ್ಕೊಂಡು. ಟೆಕ್ಸ್ಟ್ ಬುಕ್ ಇಸ್ ಅ ಬೆಟರ್ ವೇ ಆಫ್ ಲರ್ನಿಂಗ್ ಸೈನ್ಸ್ ಸಬ್ಜೆಕ್ಟ್. ಹೆಚ್ಚೆಚ್ಚು ನೀವು ಟೆಕ್ಸ್ಟ್ ಬುಕ್ ಓದಷ್ಟು ವರ್ಡ್ಸ್ಗಳು ಅರ್ಥ ಆಗಲಿಲ್ಲ ಅಂದರೆ ಆಡಿಯೋನ ಕೇಳಿ, ಅರ್ಥ ಆಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಡೈಲಿ ಆಗ್ತಕ್ಕಂಥ ಕ್ಲಾಸ್ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಇವತ್ತಿಂದ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಓಕೆನಾ? ಓಕೆ, ಸಿ ಫಸ್ಟ್ write the equation represented by the rusting. Write the equation by the process of rusting. Equation ಸಮೀಕರಣವನ್ನು ಬರೆಯಿರಿ. ಇದೆ ಓಕೆನಾ? What are the iron articles is used to make name the iron articles is used to use
ನೇಮ್ ದ ಐರನ್ ಆರ್ಟಿಕಲ್ಸ್ ವಿ ಯೂಸ್ಡ್ ಇನ್ ಅವರ್ ಡೈಲಿ ಲೈಫ್. ನೇಮ್ ದ ಐರನ್ ಆರ್ಟಿಕಲ್. ಯಾವ್ಯಾವ ಕಬ್ಬಿಣದ ವಸ್ತುಗಳು ನಮ್ಮ ಪ್ರತಿದಿನದ ಡೈಲಿ ಲೈಫಲ್ಲಿ ಬಳಸ್ತೀವಿ ಅದನ್ನು ನೇಮಿಂಗ್ ಮಾಡಿ. SRC ಅಂತ ಕೇಳಿದ್ದೀನಿ. ದ ಐರನ್ ಈಸ್ ಯೂಸ್ ಟು ಮೇಕಿಂಗ್, ಇಲ್ಲಿದೆ ಬ್ರಿಡ್ಜಸ್, ಶಿಪ್ಸ್, ಇದನ್ನು ಬರೀರಿ. How the rusting becomes faster in iron. ಕಬ್ಬಿಣದಲ್ಲಿ ತುಕ್ಕು ಹಿಡಿಯುವಿಕೆ ವೇಗ ಹೆಚ್ಚಾಗುತ್ತೆ ಹೇಗೆ? ಹೌ ದ ರಸ್ಟಿಂಗ್ ಬಿಕಮ್ಸ್ ಫಾಸ್ಟರ್ ಇನ್ ಐರನ್. ಇದೇನೆ ಇಲ್ಲಿಂದ ಇಫ್ ದ ಕಂಟೆಂಟ್ ಅದು ಬರೀರಿ. ಹೌ ಡು ವಿ ಪ್ರಿವೆಂಟ್ ರಸ್ಟಿಂಗ್? ಎಕ್ಸ್ಪ್ಲೈನ್. ಹೇಗೆ ತುಕ್ಕು ಹಿಡಿಯುವಿಕೆಯನ್ನು ತಡೆಗಟ್ಟುವುದು. ಆ್ಯಂಡ್ ವಾಟ್ ಈಸ್ ಗ್ಯಾಲ್ವನೈಸೇಷನ್? ವಾಟ್ ಈಸ್ ಗ್ಯಾಲ್ವನೈಸೇಷನ್? How to prevent rusting of iron in our homes. ನಮ್ಮ ಮನೆಗಳಲ್ಲಿ ಕಬ್ಬಿಣ ತುಕ್ಕು ಹಿಡಿಯೋದನ್ನ ಹೇಗೆ ತಡೆಗಟ್ಟೋದು? ಬರೀರಿ. Why the boats or ships suffer a lot of damage from rusting in spite of being painted? ಯಾಕೆ ಹಡಗುಗಳು ಅಥವಾ ಶಿಪ್ಸು ಬೇಗ ಬಣ್ಣ ಹಚ್ಚಿದ್ರು ರಸ್ಟ್ ಹಿಡಿಯುತ್ತೆ? ಯಾಕೆ? ಬಿಕಾಸ್ ದ ಸಾಲ್ಟ್ ವಾಟರ್. ಅಷ್ಟೇ ಅದು. What are the metals we mixing with iron? Name the metals to use does not rust by iron. Yeah. Athwa what are the metals we use to made by mixing iron does not rust? What are the metals is used to made by iron does not rust? ಕಬ್ಬಿಣ ತುಕ್ಕು ಹಿಡಿಯದಂತೆ ಯಾವ್ಯಾವ ಮೆಟಲ್ಗಳನ್ನ ಯೂಸ್ ಮಾಡ್ತೀವಿ? ಇದನ್ನು ಬರೀರಿ. ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟೆಕ್ಸ್ಟ್ ಬುಕ್ನ ಆದಷ್ಟು 2-3 ಟೈಮ್ ರೀಡ್ ಮಾಡಿ ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.